ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ದ್ವಾದಶ ರಾಶಿಗಳ ಒಂದು ಫಲಾನುಫಲಗಳನ್ನ ನೋಡೋಣ. ಅದಕ್ಕೂ ಮುಂಚೆ ಗ್ರಹಗಳ ಒಂದು ಸ್ಥಾನಮಾನನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕುಜಗ್ರಹ ಕುಂಭ ರಾಶಿಯಿಂದ ಮೀನ ರಾಶಿಗೆ ಇದೇ ತಿಂಗಳ 2ನೇ ತಾರೀಕು ಬದಲಾವಣೆಯನ್ನು ಮಾಡ್ತಾ ಇದ್ರೆ, ಬುಧ ಗ್ರಹ ಕುಂಭ ರಾಶಿಯಿಂದ ಮೀನ ರಾಶಿಗೆ ಇದೇ ತಿಂಗಳ 11ನೇ ತಾರೀಕು ಬದಲಾವಣೆ ಮಾಡ್ತಿದೆ. ತದನಂತರ 30ನೇ ತಾರೀಕು ಮತ್ತೊಂದು ಸತಿ ತನ್ನ ಬದಲಾವಣೆ ಮಾಡ್ತಿದೆ. ಅಂದರೆ ಮೀನ ರಾಶಿಯಿಂದ ಮೇಷ ರಾಶಿಗೆ ತನ್ನ ಪತನ ಬದಲಾಯಿಸ್ತಿದೆ. ಇನ್ನು ಸೂರ್ಯ ಮೀನ ರಾಶಿಯಿಂದ ಮೇಷ ರಾಶಿಗೆ ಇದೇ ತಿಂಗಳ 14ನೇ ತಾರೀಕು ತನ್ನ ಪತನ ಬದಲಾಯಿಸ್ತಾ ಇದ್ರೆ, ಶುಕ್ರ ಗ್ರಹ ಬಂದು ಮೇಷ ರಾಶಿಯಿಂದ ವೃಷಭ ರಾಶಿಗೆ 19ನೇ ತಾರೀಕು ತನ್ನ ಪತನ ಬದಲಾಯಿಸ್ತಿದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಗಳನ್ನ ನೀಡುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಇನ್ನು ಕುಂಭ ರಾಶಿಯವರ ಏಪ್ರಿಲ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಕುಂಭ ರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶನಿ ಗ್ರಹ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾರೆ. ಸೊ ಇದರಿಂದ ಏನು ಅಂತಂದರೆ ಒಳ್ಳೆ ಲಾಭನ ನೋಡುವಂಥದ್ದು, ಉತ್ತಮವಾದ ಫಲಗಳನ್ನ ನೋಡುವಂಥದ್ದು. ನಾನು ಸಾಕಷ್ಟು ನೋಡಿದ್ದೀನಿ. ಕೆಲವೊಂದು ಕುಂಭರಾಶಿಯವರು ಒಳ್ಳೆ ಫಲಗಳಿದ್ರೂ ಕೂಡ ನನಗೆ ನೆಗೆಟಿವಿಟಿ ಆಗ್ತಿದೆ, ನನಗೆ ಚೆನ್ನಾಗಿಲ್ಲ ಅಂತ ನಿಮಗೆ ನೀವೇ ಕೋರ್ಕೊತಾ ಇರ್ತೀರಾ. ಆದರೆ ಒಂದು ಸತಿ ನಿಮ್ಮ ಜಾತಕನ ಪರೀಕ್ಷೆ ಮಾಡಿಸ್ಕೊಳ್ಳಿ. ಆವಾಗ ನಿಮಗೆ ನೆಗೆಟಿವಿಟಿ ಇದೆಯೋ ಪಾಸಿಟಿವಿಟಿ ಇದೆಯೋ ಅನ್ನೋದು ಖಂಡಿತವಾಗ್ಲೂ ತಿಳ್ಕೊಬಹುದು. ಆದರೆ ನೀವು ಪ್ರೆಸೆಂಟ್ ಟ್ರಾನ್ಸಿಟ್ ಅಂತ ನೋಡೋಕೆ ಬಂದಾಗ ಕುಂಭರಾಶಿಯವರಿಗೆ ತುಂಬ ಉತ್ತಮವಾದ ಫಲಗಳನ್ನ ನೋಡುವಂಥ ಟೈಮ್ ಆಗಿರುತ್ತೆ. ಅದರಲ್ಲೂ ಕೂಡ ನೋಡಿ, ನಿಮಗೆ 2ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳ ಒಂದು ಸಂಚಾರ, ಶನಿ ಆಗಿರ್ಬೋದು, ಕುಜ ಆಗಿರ್ಬೋದು, ಬುಧ ಗ್ರಹದ ಒಂದು ಸಂಚಾರ ನಡೀತಿದೆ. ಈಗ ಇಂಥ ಸಮಯದಲ್ಲಿ ನೀವು ಮಾತಿನ ಮೇಲೆ ನಿಗಾ ಇಟ್ಕೊಬೇಕಾಗುತ್ತೆ. ನೀವೇನೋ ಮಾತಾಡೋಕೆ ಹೋಗೋದು, ಇನ್ನೇನೋ ಅರ್ಥ ಆಗೋದು, ಅಥವಾ ತುಂಬ ರ್ಯಾಶ್ ಆಗಿ ಮಾತಾಡ್ಬಿಡುವಂಥದ್ದು, ಅಥವಾ ನಿಮ್ಮ ಮೇಲೆ ಏನಾದರೂ ಒಂದು ಅಪಾದನೆ ಬರೋದು, ಕುಟುಂಬದಲ್ಲಿ ನಿಮ್ಮ ಬಗ್ಗೆ ಸ್ವಲ್ಪ ಏನಾದರೂ ಹಿಂದೆಗಡೆ ನಿಮಗೆ ಮನಸ್ಸಿಗೆ ನೋವಾಗುವಂಥ ಕೆಲವು ಮಾತುಗಳನ್ನ ಕೂಡ ನಿಮ್ಮ ಮೇಲೆ ಬರುತ್ತೆ. ಅಂದರೆ ನೀವು ಎಷ್ಟೇ ಒಳ್ಳೇದು ಮಾಡಿದ್ರೂ ಕೂಡ ನಿಮ್ಮ ಮೇಲೆ ಏನಾದರೂ ಒಂದು ಕಪ್ಪು ಚುಕ್ಕಿ ಬರುವಂಥ ಒಂದು ಟೈಮ್ ಆಗಿರುತ್ತೆ. ಆದರೆ ಹಣಕಾಸಿಗೆ ಯಾವುದೇ ರೀತಿಯಾದ ತೊಂದರೆಗಳಾಗೋದಿಲ್ಲ. ಕೆಲಸ ಕಾರ್ಯಕ್ಕೂ ಕೂಡ ನಿಮ್ಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ಬರೋದಿಲ್ಲ. ಏನೇ ಕೆಲಸ ಮಾಡಿದ್ರೂ ಕೂಡ ಯಶಸ್ಸು ಸಿಗುತ್ತೆ. ಹಣದ ಅರಿವು ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಸೂರ್ಯನು ಕೂಡ ನಿಮಗೆ 2ನೇ ಮನೆಯಲ್ಲಿದ್ದು ಗೌರ್ಮೆಂಟ್ ಜಾಬ್ ಮಾಡ್ತಿರೋರಿಗೆ ಅಥವಾ ಗೌರ್ಮೆಂಟ್ ಉದ್ಯೋಗಿಗಳಿಗೂ ಕೂಡ ಉತ್ತಮ ಫಲಗಳನ್ನ ತೊಗೊಂಬಂದು ಕೊಡ್ತಾರೆ. ಅದರಲ್ಲೂ ಸೂರ್ಯ ನಿಮ್ಮ 2ನೇ ಮನೆಯಿಂದ 3ನೇ ಮನೆಗೆ ಸಂಚಾರ ಮಾಡಿದಾಗ, ಅದು ಉಚ್ಚ ರಾಶಿಗೆ ಹೋದಾಗ ಗೌರ್ಮೆಂಟ್ ರಿಲೇಟೆಡ್ ವರ್ಕ್ಗಳಾಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು ಅಂಥವ್ರಿಗೆಲ್ಲ ಉತ್ತಮ ಫಲಗಳು ಸಿಗುತ್ತೆ. ಮತ್ತು ರಾಜಕಾರಣಿಗಳ ಪರಿಚಯನೂ ಕೂಡ ನಿಮ್ಗಾಗುತ್ತೆ. ಜೊತೆಗೆ ಭೂಮಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದು ಯಾವುದೇ ಕೆಲಸಗಳು ಕೂಡ ಸುಲಭವಾಗಿ ನಡೆದೋಗ್ಬಿಡುತ್ತೆ. ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಂತಂದರೆ ಸ್ವಲ್ಪ ಬೇಗನೆ ನೀವು ಹೈಪ್ ಆಗ್ತೀರಾ, ಬೇಗ ಗುರುತಿಸ್ಕೊತೀರಾ ಜನಗಳ ಮಧ್ಯದಲ್ಲಿ. ಜೊತೆಗೆ ಶುಕ್ರನ ಅನುಗ್ರಹನೂ ಚೆನ್ನಾಗಿದೆ. 3ನೇ ಮನೇಲಿ ಇರ್ತಾನೆ ಮತ್ತು 4ನೇ ಮನೆ ಕೂಡ ಶುಕ್ರ ಹೋಗ್ತಾನೆ. ಸೊ ಹಾಗಾಗಿ ನಿಮಗೆ ಒಂದೇನೋ ಒಂದು ಕಳೆ ಬರುವಂಥದ್ದು, ಮತ್ತು ನಿಮ್ಮ ಮೇಲೆ ನಿಮಗೆ ಒಂದು ಗೌರವ ಪ್ರೀತಿ ಬರುವಂಥದ್ದು, ಮತ್ತು ನಿಮ್ಮ ಕೆಲಸನ ನೀವೇ ಮೆಚ್ಕೊಳ್ಳೋವಂಥ ಒಂದು ಪರಿಸ್ಥಿತಿ ಕೂಡ ನಿಮಗೆ ಬರುತ್ತೆ. ಜೊತೆಗೆ 4ನೇ ಮನೆಗೆ ಶುಕ್ರನ ಸಂಚಾರ ಆದ ನಂತರ ನಿಮ್ಮ ತಾಯಿ ಮನೆಗೆ ಒಳ್ಳೆಯದಾಗುವಂಥದ್ದು, ತಾಯಿ ಮನೆ ಕಡೆಯಿಂದ ನಿಮ್ಗೇನಾದರೂ ಕಾಣಿಕೆಗಳು ಸಿಗುವಂಥದ್ದು, ಭೂಮಿಗೆ ಸಂಬಂಧಪಟ್ಟಿದ್ದ ಕೆಲಸಗಳಲ್ಲಿ ಯಶಸ್ಸು ನೋಡುವಂಥದ್ದು, ಇದೆಲ್ಲನೂ ಕೂಡ ನೀವು ಅನುಭವಿಸುವಂಥ ಒಂದು ಟೈಮ್ ಆಗಿರುತ್ತೆ. ಇನ್ನು ಗುರು ಅಂತ ಬಂದಾಗ 5ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರುತ್ತೆ. ಸೊ ಗುರುಬಲ ಬಂದಿದೆ. ಯಾರೆಲ್ಲ ಮದುವೆ ಹುಡುಕಾಡ್ತಲ್ಲಿದ್ದೀರ ಅವರೆಲ್ಲರಿಗೂ ಕೂಡ ಶುಭವಾದ ಸುದ್ದಿ, ಮದುವೆಗೆ ಯೋಗ ಕೂಡ ಬರುವಂಥ ಟೈಮ್ ಕೂಡ ಆಗಿರುತ್ತೆ. ಹಾಗೆ ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆ ಬರುವಂಥದ್ದು, ಮಕ್ಕಳಿಂದ ಒಳಿತನ್ನು ನೋಡುವಂಥ ಒಂದು ಟೈಮ್ ಕೂಡ ಆಗಿರುತ್ತೆ. ಆದರೆ ಕೇತುವಿನ ಸಂಚಾರ ಅಂತ ಬಂದಾಗ ನಿಮಗೆ ನೋಡಿ, 7ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ. ಏನೇ ಭಿನ್ನಾಭಿಪ್ರಾಯ ಬಂದರೂ ಕೂಡ ಗುರುವಿನ ದೃಷ್ಟಿ ಚೆನ್ನಾಗಿರೋದ್ರಿಂದ ಎಂಥ ನೆಗೆಟಿವಿಟಿ ಇದ್ದರೂ ಕೂಡ ಅದರಿಂದ ನೀವು ಪಾರಾಗಬಹುದು. ಆದರೆ ನಿಮ್ಮ ಸ್ಪೌಸ್ಗೆ ಅಂದರೆ ನಿಮ್ಮ ಸಂಗಾತಿ ಯಾರು ಇರ್ತಾರೆ ಅವರ ಆರೋಗ್ಯದಲ್ಲಿ ಏರುಪೇರುಗಳನ್ನ ನೋಡಬೇಕಾಗಿ ಬರುತ್ತೆ. ಎಸ್ಪೆಷಲಿ ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ಡೆಂಟಲ್ ಪ್ರಾಬ್ಲಮ್ ಬರುವಂಥದ್ದು, ಮೂಳೆಗಳಿಗೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳನ್ನ ಕೂಡ ಎದುರಿಸಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಕುಂಭ ರಾಶಿಯವರಿಗೆ ಓವರಾಲ್ ಆಗಿ ತುಂಬ ಚೆನ್ನಾಗಿದೆ. ಕೆಲವೊಂದು ನೆಗೆಟಿವಿಟಿ, ಆರೋಗ್ಯದಲ್ಲಿ ಕೆಲವು ಏರುಪೇರುಗಳಾಗೋದು, ಅಂದರೆ ಲಗ್ನದಲ್ಲೇ ರಾಹು ಇರೋದ್ರಿಂದ ಸ್ಟಮಕ್ ಇನ್ಫೆಕ್ಷನ್ ಆಗೋದು, ಹೆಡ್ಏಕ್ ಬರುವಂಥದ್ದು, ಈ ರೀತಿ ಕೆಲವು ಸಮಸ್ಯೆನ ಎದುರಿಸಬೇಕಾಗಿ ಬರುತ್ತೆ. ಕುಂಭರಾಶಿಯವರಿಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಇರುತ್ತೆ. ಮಾತಾಡಬೇಕಾದ್ರೆ ಜಾಗರೂಕರಾಗಿರಬೇಕು ಅನ್ನೋದು ಬಿಟ್ಟರೆ ಹಣಕಾಸಿನ ಪರಿಸ್ಥಿತಿನಲ್ಲಿ ಯಾವುದೇ ರೀತಿಯಾದ ನೆಗೆಟಿವಿಟಿನ ಕಾಣಿಸ್ಕೊಳ್ಳೋದಿಲ್ಲ. ಇನ್ನು ಪರಿಹಾರವಾಗಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾದ ಸಮಯ. ಏನಾದರೂ ಸ್ವಲ್ಪ ಓದಿದ್ರೂ ಕೂಡ ಬೇಗ ನಿಮಗೆ ತಲೆಗಂಟುತ್ತೆ. ಸೊ ಹಾಗಾಗಿ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ಉದ್ಯೋಗಸ್ಥರಿಗೂ ಕೂಡ ಒಳ್ಳೆ ಸಮಯ ಆಗಿರುತ್ತೆ. ಯಾಕೆಂದರೆ ಗುರುಬಲ ತುಂಬ ಚೆನ್ನಾಗಿರೋದ್ರಿಂದ ಕೆಲಸದಲ್ಲಿ ಯಶಸ್ಸನ್ನು ನೋಡುವಂಥ ಒಂದು ಟೈಮ್ ಆಗಿರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡೋಕೆ ಬಂದಾಗ ನೋಡಿ, ಪರಿಹಾರವಾಗಿ ನೀವು ಅತಿ ಮುಖ್ಯವಾಗಿ ಶನೇಶ್ವರನ ಆರಾಧನೆ ಜಾಸ್ತಿ ಮಾಡಬೇಕಾಗತ್ತೆ. ಅಂದರೆ ಶನಿವಾರ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ನಿರ್ಗತಿಕರಿಗೆ ದಾನ ಮಾಡುವಂಥದ್ದು, ಅಥವಾ
ತಿರುನೆಲ್ಲಾರಲ್ಲಿರುವಂಥ ಶನೇಶ್ವರನ ದೇವಸ್ಥಾನಕ್ಕೆ ಒಂದು ಸತಿ ಹೋಗಿ ಒಂದು ಅಭಿಷೇಕ ಮಾಡಿಸ್ಕೊಂಡು ಬರುವಂಥದ್ದು, ಇದೆರಡನ್ನು ಮಾಡಿಕೊಂಡ್ರೆ ಶನಿಯ ಅನುಗ್ರಹ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಇನ್ನು ರಾಹು ಲಗ್ನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ರಾಹುವಿನ ಆರಾಧನೆ ಜಾಸ್ತಿ ಮಾಡುವಂಥದ್ದು. ದುರ್ಗಾದೇವಿ ಅಂದರೆ ರೌದ್ರ ರೂಪದಲ್ಲಿರುವಂಥ ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು. ಪ್ರತಿ ಶುಕ್ರವಾರ ಅಥವಾ ಮಂಗಳವಾರದ ದಿವಸ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಒಂದು ನಿಂಬೆಹಣ್ಣಿನ ದೀಪ ಹಚ್ಬಿಟ್ಟು ಬರೋದ್ರಿಂದನೂ ಕೂಡ ಏನು ರಾಹುವಿಂದ ಕೆಲವು ನೆಗೆಟಿವಿಟಿ ಏನಾಗ್ತಿತ್ತು ಅದನ್ನು ನೀವು ತಪ್ಪಿಸ್ಕೊಬೋದು. ಆದಷ್ಟು ರಾಹು ಒಳ್ಳೆಯದನ್ನೇ ಮಾಡ್ತಾನೆ, ಆದರೆ ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳನ್ನ ತೊಗೊಂಬಂದು ಕೊಡ್ತಾನೆ. ಸೊ ಹಾಗಾಗಿ ಇದನ್ನು ಮಾಡ್ಕೊಬೇಕಾಗಿ ಬರುತ್ತೆ. ಇನ್ನು ಕೇತುವಿನ ಒಂದು ಪ್ರಭಾವ ಕಮ್ಮಿ ಮಾಡೋದಕ್ಕೋಸ್ಕರ ಗಣಪತಿಯ ಆರಾಧನೆ ಮಾಡೋದು, ಅಂದರೆ 21 ಗರಿಕೆ ಹುಲ್ಲನ್ನ ಗಣಪತಿಗೆ ಕೊಟ್ಟು ಗಣಪತಿ ಆರಾಧನೆ ಮಾಡ್ಕೊಳ್ಳೋದು, ಅಥವಾ ಬೀದಿ ನಾಯಿಗಳಿಗೆ ಆಹಾರನ ಅರ್ಪಿಸುವಂಥದ್ದು. ಅಂದರೆ ಮನೇಲಿ ಮಾಡಿರೋ ಅಡುಗೆನ ಮೊದಲೇ ತೊಗೊಂಡೋಗಿ ಹಾಕೋದು, ಅಥವಾ ಒಂದು ಬಿಸ್ಕೆಟ್ ಪ್ಯಾಕೆಟ್ ಆದರೂ ಮಂಗಳವಾರ ದಿವಸ ಹಾಕೋದು. ಇದಿಷ್ಟನ್ನು ಮಾಡಿಕೊಂಡ್ರೆ ನಿಮ್ಗೇನು ಸಣ್ಣ ಪುಟ್ಟ ನೆಗೆಟಿವ್ ಅದರಲ್ಲೂ ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ, ಖಂಡಿತ ಅದರಿಂದ ನೀವು ಈಚೆ ಬರ್ಬೋದು.